ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಒಂದೇ ವಾರದಲ್ಲಿ ಹಿಡಕಲ್ ಡ್ಯಾಂ ನೀರಿನ ಮಟ್ಟ ಏರಿಕೆ ಆಗ್ತಿದೆ. ಒಂದೇ ವಾರದಲ್ಲಿ ಸುಮಾರು 8 ರಿಂದ 18 ಟಿಎಂಸಿಗೆ ಏರಿಕೆಯಾಗಿದೆ. ಕಳೆದ ವಾರವಷ್ಟೇ 8 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಈಗ 18 ಟಿಎಂಸಿ ಅಂದರೆ 10 ಟಿಎಂಸಿ ಅಷ್ಟು ನೀರು ಜಾಸ್ತಿ ಆಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಇದು. ಹಿಡಕಲ್ ಜಲಾಶಯಕ್ಕೆ 21,000 ಕ್ಯೂಸೆಕ್ನಷ್ಟು ಒಳಹರಿವು ಈಗ ಸದ್ಯಕ್ಕೆ ಕಾಣಿಸ್ತಾ ಇದೆ. 2 ಜಿಲ್ಲೆಗಳಿಗೆ ಕುಡಿಯುವ ನೀರು, ಕೃಷಿಗೆ ಆಧಾರವಾಗಿರುವಂತಹ ಡ್ಯಾಮ್ ಇದು. ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ರೈತರಲ್ಲಿ ಒಂದು ಕಡೆ ಸಂತಸ ಅಂತೂ ಮನೆ ಮಾಡಿದೆ. ಬಟ್ ಇದು ಇನ್ನೂ ಜಾಸ್ತಿ ಆದರೆ ಮತ್ತೆ ಮುಂದೆ ಏನಾದರೂ ಸಮಸ್ಯೆಗಳುಂಟಾಗಬಹುದು ಅನ್ನುವಂಥ ಒಂದು ಆತಂಕ ಕೂಡ ಹಾಗೇ ಇದೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ, ಬನ್ನಿ ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಅದರ ಜೊತೆಗೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಹಿಡಕಲ್ ಜಲಾಶಯಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈಗ ನೀರು ಬಂದಿರುವಂಥದ್ದು. ನಾನೀಗ ಹಿಡಕಲ್ ಜಲಾಶಯದ ಮೇಲ್ಭಾಗದಲ್ಲಿ ಇದ್ದೇನೆ. ಸದ್ಯ ಈಗ ಹಿಡಕಲ್ ಜಲಾಶಯಕ್ಕೆ ಒಟ್ಟು 21,000 ಕ್ಯೂಸೆಕ್ ನೀರು ಒಳ ಹರಿವಿರುವಂಥದ್ದು, 118 ಕ್ಯೂಸೆಕ್ ನೀರು ಹೊರ ಹರಿವಿರುವಂಥದ್ದು. ಈ 51 ಟಿಎಂಸಿ ಸಾಮರ್ಥ್ಯದ ಈ ಒಂದು ಜಲಾಶಯಕ್ಕೆ ಈಗಾಗಲೇ 19 ಟಿಎಂಸಿ ನೀರು ಸಂಗ್ರಹ ಆಗಿರುವಂಥದ್ದು. ಕಳೆದ ಒಂದೇ ವಾರದಲ್ಲಿ ಸುಮಾರು 5 ಟಿಎಂಸಿ ನೀರು ಇಲ್ಲಿ ಜಮಾವಣೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಹಿಡಕಲ್ ಜಲಾಶಯ ಏನಿದೆ ಬೆಳಗಾವಿ ಮತ್ತು ಬಾಗಲಕೋಟೆ ಸೇರಿದಂತೆ ಹಲವು ಭಾಗದ ಜೀವನಾಡಿ ನದಿ ಅಂತಲೂ ಕೂಡ ಇದನ್ನು ಕರೀತಾರೆ. ಸದ್ಯ ಈಗ ಈ ಒಂದು ಜಲಾಶಯದ ಗರಿಷ್ಠ ಮಟ್ಟ ನೋಡೋದಾದರೆ 2175 ಇತ್ತು. ಇಂದಿನ ಮಟ್ಟವನ್ನು ನೋಡೋದಾದರೆ 2123 ಅಡಿಗಳಷ್ಟಿರುವಂಥದ್ದು. ಸದ್ಯ ಈಗ ಪಶ್ಚಿಮ ಘಟ್ಟ ಭಾಗದಲ್ಲಿ ಇನ್ನೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನದಿಗೆ ನೀರು ಹರಿದು ಬರ್ತಾ ಇರುವಂಥದ್ದು. ಘಟಪ್ರಭಾ ನದಿಗೆ ಇದೇ ಒಂದು ಏನು ಹಿಡಕಲ್ ಜಲಾಶಯ ನಿರ್ಮಾಣ ಮಾಡಿರುವಂಥದ್ದು. 1977ರಲ್ಲಿ ಈ ಒಂದು ಜಲಾಶಯ ನಿರ್ಮಾಣಗೊಂಡಿರುವಂಥದ್ದು. ಈ ಸಾಕಷ್ಟು ಬೆಳಗಾವಿ ಸೇರಿದಂತೆ ಹಲವು ಪ್ರದೇಶಗಳಿಗೂ ಕೂಡ ಇದನ್ನು ಕುಡಿಯೋ ನೀರಿಗಾಗಿ ಬಳಕೆ ಮಾಡ್ತಾರೆ. ಆದರೆ ಭೀಕರ ಬರದ ನಡುವೆ ಈ ಒಂದು ಜಲಾಶಯ ಖಾಲಿ ಆಗುವಂತಕ್ಕೆ ಬಂದು ತಲುಪಿತ್ತು. ಏನು ಈಗ ಸದ್ಯ ಸುರಿತಾ ಇರುವಂಥ ಮಳೆಯಿಂದ ಈಗ ಮತ್ತೆ ಜಲಾಶಯಕ್ಕೂ ಕೂಡ ಜೀವಕಳೆ ಬಂದಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥ ಕಾರಣಕ್ಕಾಗಿ ಇದೇ ರೀತಿ ನೀರು ಬಂದಿದ್ದಾಗಿದ್ದರೆ ಕೆಲವೇ ದಿನಗಳಲ್ಲಿ ಜಲಾಶಯ ಕೂಡ ಭರ್ತಿ ಆಗಲಿದೆ ಅನ್ನುವಂಥದ್ದು. ಒಟ್ಟು 51 ಟಿಎಂಸಿ ಸಾಮರ್ಥ್ಯದ ಈ ಒಂದು ಜಲಾಶಯಕ್ಕೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥ ಕಾರಣಕ್ಕಾಗಿ 2 ಜಿಲ್ಲೆಯ ಜನರಲ್ಲೂ ಕೂಡ ಒಂದು ಹಂತದಲ್ಲಿ ಖುಷಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಘಟಪ್ರಭಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು ರೈತರ ಮೊಗದಲ್ಲೂ ಕೂಡ ಸಂತೋಷವನ್ನು ಉಂಟು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇನ್ನು ಪಕ್ಕದ ಮುಂಬೈನಲ್ಲೂ ಕೂಡ ಮಹಾಮಳೆ ಅವಾಂತರಗಳನ್ನೇ ಸೃಷ್ಟಿಸಿದೆ. ಕುರ್ಲಾದಲ್ಲಿ ರೈಲು ಹಳಿಗಳ ಮೇಲೇನೆ ಮಳೆ ನೀರು ನಿಂತಿದೆ. ಕೆರೆ ಅಂತ ಆಗ್ಬಿಟ್ಟಿದೆ ಹಳಿಗಳು. ಇಲ್ಲಿ ಹಳಿಗಳೆಲ್ಲಿಯೇ ನೀರೆಲ್ಲಿದೆ ಗೊತ್ತಾಗದೇ ಇರುವಂಥ ಒಂದು ಪರಿಸ್ಥಿತಿ. ರೈಲುಗಳ ಓಡಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಧಾರಾಕಾರ ಮಳೆಗೆ ಮುಂಬೈನಲ್ಲಿ ಸಂಚಾರ ವ್ಯತ್ಯಯವಾಗಿದೆ. ರೈಲಿಗಾಗಿ ಮಹಾರಾಷ್ಟ್ರ ಮುಂಬೈನ ಜನ ಮುಗಿಬೀಳ್ತಾ ಇದ್ದಾರೆ. ಆದರೆ ಹೊಳೆ ಅಂತ ಆಗ್ಬಿಟ್ಟಿದೆ ಮಾಟುಂಗಾ ಕಿಂಗ್ ಸರ್ಕಲ್ನ ರಸ್ತೆಗಳು. ಒಂದು ಕಡೆ ರಸ್ತೆಗಳ ಮೇಲೆ ಹರಿತಾ ಇರುವಂಥ ನೀರು, ಇನ್ನೊಂದು ಕಡೆ ರೈಲ್ವೆ ಟ್ರ್ಯಾಕ್ ಮೇಲೂ ಕೂಡ ಹರಿತಾ ಇರುವಂಥ ನೀರು. ಇದರಿಂದಾಗಿ ಸಮಸ್ಯೆಗಳಾಗ್ತಾ ಇವೆ. ಒಂದು ಕಡೆ ಮುಂಬೈನ ಕುರ್ಲಾ ಪ್ರದೇಶದ ದೃಶ್ಯವನ್ನು ನೋಡ್ಬೋದು. ಜನ ರೈಲಿಗಾಗಿ ಹೇಗೆ ಮುಗಿಬೀಳ್ತಾ ಇದ್ದಾರೆ ಅಂಥೇಳಿ ತಮ್ಮ ತಮ್ಮ ಸ್ಥಳಗಳಿಗೆ, ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಅಂಥೇಳಿ ಹೊರಡ್ತಾ ಇರುವಂತಹ ಜನ. ಪ್ರಮುಖವಾಗಿ ಮುಂಬೈನ ಜೀವನಾಡಿ ಈ ಲೋಕಲ್ ಟ್ರೈನ್. ಸೊ ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಈ ಲೋಕಲ್ ಟ್ರೈನ್ಗಳನ್ನೇ ಅವಲಂಬಿಸಿರ್ತಾರೆ ಸಾಕಷ್ಟು ಮಂದಿ. ಸೊ ಹಾಗಾಗಿ ರೈಲಿಗೋಸ್ಕರ ಜನ ಮುಗಿಬೀಳ್ತಾ ಇದ್ದಾರೆ. ಒಂದು ಕಡೆ ರೈಲಿನಲ್ಲೇ ರೈಲು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಉತ್ತರಾಖಂಡದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಗೆ ಈಗ ಮುಂದಾಗಲಾಗ್ತಾ ಇದೆ. ಸಮೀಕ್ಷೆಯನ್ನು ಈಗಾಗಲೇ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ನಡೆಸಿದ್ದಾರೆ. ತನಕ್ಪುರ, ಬನ್ಬಾಸಾ, ಖತೀಮಾದಲ್ಲಿ ಸಮೀಕ್ಷೆಯನ್ನು ಮಾಡಿದ್ದಾರೆ. ವರುಣಾರ್ಭಟಕ್ಕೆ ತತ್ತರಿಸಿರುವಂಥ ಉತ್ತರಾಖಂಡದ ಜನ. ಸೊ ವೈಮಾನಿಕ ಸಮೀಕ್ಷೆಯನ್ನು ಈಗ ಸ್ವತಃ ಸಿಎಂ ಮಾಡಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದ ತೊಂದರೆ ಆಗಿದೆ, ನಷ್ಟ ಸಂಭವಿಸಿದೆ ಅನ್ನುವಂಥದ್ದನ್ನು ವೈಮಾನಿಕ ಸಮೀಕ್ಷೆಯಲ್ಲಿ ಮನಗಂಡಿರುವಂತಹ ಸಿಎಂ ನೆಕ್ಸ್ಟ್ ಏನು ಪರಿಹಾರ ಕಾರ್ಯಗಳನ್ನು ಕೈಗೊಳ್ತಾರೆ, ಸೊ ಏನು ಪರಿಹಾರದ ಪ್ಯಾಕೇಜನ್ನು ಘೋಷಿಸ್ತಾರೆ ಅಂಥೇಳಿ ಉತ್ತರಾಖಂಡದ ಜನ ಕೂಡ ಈಗ ಕಾಯ್ತಾ ಇದ್ದಾರೆ.